ವೆಲ್ಕಮ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ವ್ರತ ಕೂಡ ಇದೆ. ನಾನು ಕೂಡ ವೈಕುಂಠ ಏಕಾದಶಿ ವ್ರತನ ಕೂಡ ಮಾಡ್ತಾ ಇದ್ದೀನಿ. ಈ ವೈಕುಂಠ ಏಕಾದಶಿ ವ್ರತನ ಯಾಕೆ ಮಾಡಬೇಕು ಅಂತ ಅಂದರೆ, ವರ್ಷ ಪೂರ್ತಿ ಬರೋ 24 ಏಕಾದಶಿಲಿ ಈ ಏಕಾದಶಿ ವ್ರತ ತುಂಬಾ ಶ್ರೇಷ್ಠವಾದದ್ದು. 24 ಏಕಾದಶಿ ಮಾಡೋ ಪುಣ್ಯ ಕೂಡ ಈ ಒಂದು ಏಕಾದಶಿ ಮಾಡೋದ್ರಿಂದ ಸಿಗತ್ತೆ ಅಂತ ಕೂಡ ಹೇಳ್ತಾರೆ ದೊಡ್ಡವರು. ಅದು ಅಲ್ಲದೆ ಇವತ್ತಿನ ವಿಶೇಷ ಏನು ಅಂತ ಅಂದರೆ, ವೈಕುಂಠ ದೇವಸ್ಥಾನಗಳಲ್ಲಿ ಅಂದರೆ ವಿಷ್ಣುವಿನ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರವನ್ನು ಕೂಡ ಓಪನ್ ಮಾಡಿರ್ತಾರೆ. ವರ್ಷ ಪೂರ್ತಿ ಕ್ಲೋಸ್ ಆಗಿರುತ್ತೆ, ಇವತ್ತು ಓಪನ್ ಮಾಡಿರ್ತಾರೆ. ಸೊ ವೈಕುಂಠ ದ್ವಾರದಿಂದ ನಾವು ಹೋಗೋದ್ರಿಂದ ನಮ್ಮ 7 ಜನ್ಮದ ಪಾಪಗಳೆಲ್ಲ ಕಳೆದು ನಮಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ನಾನು ಹೇಗೆಲ್ಲ ಮಾಡಿದೆ ವಿಡಿಯೋನ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಶುಕ್ರವಾರ ಪೂಜೆ ಇರೋದ್ರಿಂದ ಗುರುವಾರನೇ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಹೂವು ಎಲ್ಲ ತೊಗೊಂಡು ಬರೋದಕ್ಕೆ ಹೋದೆ. ಹೂವು, ಹಣ್ಣು, ಕಾಯಿ ಎಲ್ಲ. ತುಳಸಿ ಪತ್ರೆ ತೊಗೊಂಡೆ. ತುಳಸಿ ಪತ್ರೆ ತುಂಬ ಶ್ರೇಷ್ಠ ಅಲ್ಲ ಏಕಾದಶಿಲಿ. ಅಲ್ಲಿ ತುಂಬ ರೇಟ್ ಜಾಸ್ತಿ ಇತ್ತು, ಇಲ್ಲಿ ಅಜ್ಜಿ ಹತ್ರ ತುಂಬ ಕಡಿಮೆ ರೇಟಿಗೆ ಸಿಕ್ತು. ಹೂವು ಎಲ್ಲ ತೊಗೊಂಡು ಬಂದೆ. ಏಕಾದಶಿ ಪ್ರಯುಕ್ತ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ರು ನಮ್ಮ ಏರಿಯಾದಲ್ಲಿ. ನಾನು ಶುಕ್ರವಾರ ಪೂಜೆ ಇದ್ರೆ ಗುರುವಾರನೇ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನು ಎಲ್ಲ ಕ್ಲೀನ್ ಮಾಡಿಕೊಂಡು ನೈಟೇ ಎತ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಬೆಳಗ್ಗೆನೆ ರೆಡಿ ಆಗಿದ್ದೀನಿ. ಅದಾದ್ಮೇಲೆ ಬಾಕ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಗ್ಯಾಸ್ಗೂ ಕೂಡ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತಾ ಇದ್ದೀನಿ. ಅರ್ಧ ಕಪ್ ರವೆ, 1 ಕಪ್ ಸಕ್ಕರೆ, ಸ್ವಲ್ಪ ತುಪ್ಪ, ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತೆ ಒಂದು ಬಾಳೆಹಣ್ಣ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ತುಪ್ಪ ಹಾಕೊಂಡು ರವೆನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹುರ್ಕೊಂಡು ಅದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ಬಿಡ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ರವೆನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸಕ್ಕರೆ ಹಾಕೋಬೇಕು. ಸೊ ಅರ್ಧ ಕಪ್ ರವೆಗೆ 1 ಕಪ್ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಬಾಳೆಹಣ್ಣು ಕೂಡ ಹಾಕೊಂಡಿದ್ದೀನಿ. ಬಾಳೆಹಣ್ಣು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾನು ಸೈಡಲ್ಲಿ ಆಯಿಲ್ ಕಾಯಿಸ್ಕೊಂಡಿದ್ದೆ, ಅದನ್ನ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ರವೆಗೆ ನಾನು 1 ಕಪ್ ಅಷ್ಟು ಹಾಲು ಹಾಕೊಂಡಿದ್ದೀನಿ. ಸೊ ಅದು ವಿಡಿಯೋ ಸ್ಕಿಪ್ ಆಗಿಬಿಡುತ್ತೆ, ಹಾಗಾಗಿ. ಇನ್ನು ಪೂಜೆಗೆ ತುಳಸಿ ಪತ್ರೆ ಅದೆಲ್ಲ ತೊಗೊಂಡಿದ್ದೀನಿ. ತುಳಸಿ ಪತ್ರೆನೇ ಯಾಕೆ ಅಂದರೆ, ವಿಷ್ಣುವಿಗೆ ತುಳಸಿ ಪತ್ರೆ ತುಂಬಾನೇ ಶ್ರೇಷ್ಠವಾಗಿರುತ್ತೆ. ಅವ್ರಿಗೆ ತುಂಬಾನೇ ಇಷ್ಟ. ಕೋಟಿ ಕೊಟ್ಟರು ಆಗದೆ ಇರೋ ಕೆಲಸ ಒಂದು ತುಳಸಿ ಪತ್ರೆ ದಳದಿಂದ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾನು ತುಳಸಿನ ಪ್ರಿಫರ್ ಮಾಡಿದ್ದೀನಿ. ಇವತ್ತು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡೆ. ನೈಟ್ ಹೇಳ್ದಂಗೆ ಗುರುವಾರ ಎಲ್ಲಾನು ರೆಡಿ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಕಳಸ ಜೋಡ್ಸೋದು ಮಾತ್ರ ಬಾಕಿ ಇರುತ್ತೆ, ಹೂವು ಇಡೋದು ಬಾಕಿ ಇರುತ್ತೆ. ಹೂವು ಇಟ್ಕೊತಾ ಇದ್ದೀನಿ. ದೇವರಿಗೆಲ್ಲ ತುಳಸಿ ಪತ್ರೆ ಎಲ್ಲ ತಂದಿರೋ ಹೂವನ್ನೆಲ್ಲ ಇಟ್ಟು ದೇವ್ರಿಗೆ ಮನೆಯಲ್ಲಿ ಅಲಂಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಕಳಸ ಜೋಡಿಸ್ತಾ ಇದ್ದೀನಿ. ಇದು ಅಷ್ಟ ದಳ ರಂಗೋಲಿ ಅಂತ ಕೂಡ ಹೇಳ್ತಾರೆ. ಇದನ್ನ ಬಿಟ್ಕೊಂಡು ನಾನು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇದ್ರ ಮೇಲೆ ನಾನು ಅಕ್ಕಿ ತುಂಬಿಸಿರೋ 3 ಹಿಡಿ ಅಕ್ಕಿ ತುಂಬಿಸಿರೋ ತಟ್ಟೆನ ಇಟ್ಕೊತೀನಿ. ಅದಾದ್ಮೇಲೆ ಅದ್ರ ಮೇಲೆ ಕೂಡ ಅಷ್ಟದಳ ಪದ್ಮದ ಒಂದು ರಂಗೋಲಿನ ಹಾಗೆ ಕೈಯಲ್ಲೇ ಡ್ರಾ ಮಾಡ್ಕೊತೀನಿ. ಅದಾದ್ಮೇಲೆ ನೀರಿರೋ ಕಳಸದ ಚೊಂಬು, ಅದಕ್ಕೆ ಅರಿಶಿನ ಕುಂಕುಮ, ಒಂದು ಕಾಯಿನ್ ಅಥವಾ ಬೆಳ್ಳಿ ಸಿಲ್ವರ್ ನಿಮ್ಮ ಹತ್ರ ಯಾವ್ದಿರುತ್ತೆ ಅದು. ಅದಾದ್ಮೇಲೆ 5 ಅಥವಾ 9 ವಿಳ್ಯದೆಲೆನ ಇಟ್ಕೋಬಹುದು. ಅದಾದ್ಮೇಲೆ ರಾತ್ರಿ ನೈಟೇ ತೆಂಗಿನಕಾಯಿನೆಲ್ಲ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಡೈಲಿ ಯೂಸಿಗೆ ಅಂತ ಹೇಳ್ಬಿಟ್ಟು ಇದನ್ನ ಹತ್ರ ಮುಖವಾಡ, ಇದಕ್ಕೆ ನಾನು ಅರಿಶಿನ ಎಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿಟ್ಕೊಂಡು ಅದನ್ನು ಕೂಡ ತೆಂಗಿನಕಾಯಿಗೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಅರಿಶಿನದ ಕೊಂಬನ್ನು ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಅದಾದ್ಮೇಲೆ ಕಳಸಕ್ಕೆ ಹೂವನ ಹಾಕ್ತಾ ಇದ್ದೀನಿ. ಸೊ ಹೇಗಿದೆ ಹೇಳಿ, ನಾನು ನಮ್ಮನೆ ಕಳಸ ಜೋಡಿಸೋದು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ವಿಷ್ಣು ಮತ್ತೆ ಅಷ್ಟಲಕ್ಷ್ಮಿ ಇರೋ ಒಂದು ಕ್ಯಾಲೆಂಡರ್ ಫೋಟೋ ಇದೆ. ನನಗೆ ಅದು ತುಂಬಾ ವರ್ಷಗಳ ಹಿಂದೆ ಸಿಕ್ಕಿತ್ತು. ಸೊ ನಾನು ಅದನ್ನ ದೇವ್ರ ಮನೆಗೂ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ತುಳಸಿ ಪತ್ರೆ ಮತ್ತೆ ಕಾಕಡ ಹೂವನ್ನೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಶುಕ್ರವಾರ ಕಾಮಾಕ್ಷಿ ದೀಪ ಹಚ್ತೀನಿ. ನೀವು ಈ ಕಾಮಾಕ್ಷಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪನ ಹಾಕಿ ಹಚ್ಬೋದು. ಅದು ತುಂಬಾ ಶ್ರೇಷ್ಠವಾಗಿರುತ್ತೆ, ತುಂಬಾ ಒಳ್ಳೇದಾಗುತ್ತೆ ಮನೆಯಲ್ಲಿ. ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಕೊಬಿಟ್ಟು ನಾನು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಹಚ್ಕೊತಾ ಇದ್ದೀನಿ ದೀಪಕ್ಕೆ. ಸೊ ನಾನು ಮಾಡಿರೋ ದೇವ್ರ ಮನೆ ಅಲಂಕಾರ ಆಗಿರ್ಬೋದು, ಕಳಸ ಜೋಡಿಸೋದಾಗಿರ್ಬೋದು, ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲ ಪೂಜೆ ಅಲಂಕಾರ ಎಲ್ಲ ರೆಡಿತು. ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು, ಆಗ ಬೇಗ ಮಾಡ್ಕೊತಾ ಇದ್ದೀನಿ. ದೀಪ ಹಚ್ಕೊಂಡೆ, ಇವಾಗ ಎಲ್ಲ ಮುಗೀತು. ದೀಪ ಹಚ್ಕೊತಾ ಇದ್ದೀನಿ. ದೀಪ ಹಚ್ಬಿಟ್ಟು
ಹಾಗೆ ಉದ್ಗಡ್ಡಿ ಎಲ್ಲ ಬೆಳಗ್ಬೇಕು. ಸೊ ಬೆಳಗಿನ ಜಾವನೇ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಗಿನ ಬೇಗ ಕಡ್ಡಿ ಎಲ್ಲ ಹಚ್ಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ನನಗೇನು ಅಷ್ಟೇನು ಚೆನ್ನಾಗಿ ರಂಗೋಲಿ ಬಿಡೋಕ್ಬಿಡಲ್ಲ, ಸಿಂಪಲ್ ಆಗಿ ಬಿಟ್ಟಿದ್ದೀನಿ. ಆಮೇಲೆ ಈ ಬೆಂಗಳೂರು ವೆದರ್ಗೆ ಬೆಳಗಿನ ಜಾವನೇ ಹೊರಗಡೆ ಬರೋದು ತುಂಬಾನೇ ಕಷ್ಟ. ಏನು ಮಾಡೋಕ್ಕಾಗಲ್ಲ, ಈ ಥರ ಸ್ಪೆಷಲ್ ಡೇಸ್ ಇದ್ದಾಗ ಬರಲೇಬೇಕಾಗತ್ತೆ. ನನಗೆ ಬೆಳಗ್ಗೆನೇ ಹೋಗಿ ದರ್ಶನ ಮಾಡಬೇಕು ಅಂತ ಇತ್ತು. ಆದರೂ 5:30ಗೆ ನನಗೆ ಪೂಜೆ ಮುಗಿತು. ರೆಡಿ ಮಾಡ್ಕೊಂಡು ಎಲ್ಲ ಹೋಗೋಷ್ಟರಲ್ಲಿ 5:45 ಆಗಿತ್ತು. ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಓನರ್ ಅಂಕಲ್, ನಮ್ಮ ಬಿಲ್ಡಿಂಗ್ ಓನರ್ ಅಂಕಲ್ ಮನೆಯವರೇ ಇದನ್ನೆಲ್ಲ ರೆಡಿ ಮಾಡಿದ್ದಿತ್ತು. ನಾನು ಕೂಡ ಹೋದೆ. ರಶ್ ಇರಲ್ಲ ಅಂದ್ಕೊಂಡಿದ್ದೆ, ಆದರೂ ಸ್ವಲ್ಪ ರಶ್ ಇತ್ತು. ಒಂದು 20 ಮಿನಿಟ್ಸ್ ಆಯಿತು. ಈವ್ನಿಂಗ್ ಹೋದರೆ ಇನ್ನೂ ತುಂಬಾ ರಶ್ ಇರುತ್ತೆ. ಹಾಗಾಗಿ ನಾನು ಬೆಳಗ್ಗೆನೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ಇದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದು ಸ್ಟೇಜ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಿಜವಾಗ್ಲೂ ಯಾವುದೋ ಒಂದು ಟೆಂಪಲ್ಗೆ ಬಂದಿದ್ದೀವೇನೋ, ಒಂದು ದೊಡ್ಡ ಟೆಂಪಲ್ಗೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ಈ ಥರ ಹೋಗ್ಬೇಕಾದ್ರೆಲ್ಲ ಸ್ಟೇಜಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ವಿಗ್ರಹ, ಗಣೇಶನ ವಿಗ್ರಹ ಇತ್ತು ಎಂಟ್ರೆನ್ಸ್ ಅಲ್ಲೇ. ಅದಾದ್ಮೇಲೆ ಇಲ್ಲಿ ವೆಂಕಟರಮಣ ಸ್ವಾಮಿಗೆ ಒಂದು ಸುಂದರವಾಗಿರೋ ಮಂಟಪ ಕೂಡ ರೆಡಿ ಮಾಡ್ಕೊಂಡಿದ್ರು. ಇದು ನೋಡಿ, ಇದು ರಿಯಲ್ ಅಥವಾ ಫೇಕ್ ಗೊತ್ತಿಲ್ಲ. ವಿಗ್ರಹ ತುಂಬಾನೇ ಚೆನ್ನಾಗಿತ್ತು, ರಿಯಲಿಸ್ಟಿಕ್ ಆಗಿತ್ತು ವಿಗ್ರಹ. ಇದು ಸ್ಟೇಜ್ ಮೇಲೆ ಆಗಿರೋದ್ರಿಂದ, ಸ್ಟೇಜ್ ಹಾಕಿ ಮಾಡಿರೋದ್ರಿಂದ ಹಾಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ತುಂಬಾ ಮಂಟಪದಲ್ಲೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು, ಅದಾದ್ಮೇಲೆ ಮಂಟಪದ ಸುತ್ತ ಎಕ್ಸಿಟ್ ಆಗ್ಬೇಕಾದ್ರೆ ಈ ತರ ವಿಷ್ಣುವಿನ 9 ಅವತಾರಗಳನ್ನ ಪೋಸ್ಟರ್ ಎಲ್ಲ ಹಾಕಿದ್ರು. ನರಸಿಂಹನ ಅವತಾರ ಆಗಿರ್ಬೋದು, ವಾಮನ ಅವತಾರ ಆಗಿರ್ಬೋದು, ಕೂರ್ಮ ಅವತಾರ ಆಗಿರ್ಬೋದು, ಪರಶುರಾಮನ ಅವತಾರ ಆಗಿರ್ಬೋದು, ಆಮೇಲೆ ಕೃಷ್ಣನ ಅವತಾರ ಆಗಿರ್ಬೋದು, ಅಥವಾ ಬುದ್ಧನ ಅವತಾರ ಆಗಿರ್ಬೋದು. ಈ ತರ ಅವತಾರಗಳನ್ನ ಪೋಸ್ಟರ್ಗಳೆಲ್ಲ ಹಾಕಿದ್ರು. ಸೊ ಇದನ್ನು ಕೂಡ ಹಾಗೆ ನೋಡ್ಕೊಂಡು ಈ ತರ ಉಯ್ಯಾಲಲ್ಲಿ ಭಗವಂತನ ಕೂರಿಸಿದ್ರು. ಭಗವಂತನ ಪಾದದ ಕೆಳಗಡೆ ಹೋಗೋದೇ ನಮ್ಗೆ ವೈಕುಂಠ ದ್ವಾರ. ಸೊ ವೈಕುಂಠ ನಿವಾಸಿ ವಿಷ್ಣು ಪರಮಾತ್ಮ. ಹಾಗಾಗಿ ಅವನ ಪಾದದ ಕೆಳಗಡೆ ಹೋಗೋದ್ರಿಂದ ನಮ್ಗೆ ಅದೇ ವೈಕುಂಠ ಆಗಿರುತ್ತೆ. ಸೊ ಅಲ್ಲಿಂದ ಬಂದು ಅದಕ್ಕೂ ಕೂಡ ಕೈ ಮುಗ್ಕೊಂಡು ಬಂದ್ವಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು, ತುಂಬ ಪ್ರಶಾಂತ ಇತ್ತು. ಸೊ ಮಾರ್ನಿಂಗ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋದು, ಅದ್ರ ವೈಬ್ಸೇ ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಇವ್ರ ಮನೇಲಿ ಮಾಡಿದ್ರು, ನಮ್ಮ ಓನರ್ ಮನೆಯಲ್ಲಿ ಲಾಕ್ಡೌನ್ ಎಲ್ಲ ಇದ್ದಾಗ. ಸೊ ಈ ಇಯರ್ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ದೊಡ್ಡದಾಗಿ ಮಾಡಿರೋದು. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೈಟೇ ಪೂಜೆ ಹೋಮ ಎಲ್ಲ ಇಟ್ಕೊಂಡಿದ್ರು. ಬೆಳಗ್ಗೆ ಭಜನೆ ಎಲ್ಲ ಇತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಈ ತರ ಎಂಟ್ರೆನ್ಸ್ ಅಲ್ಲಿ ಈ ತರ ವಿಗ್ರಹಗಳು ತುಂಬಾ ಚೆನ್ನಾಗಿತ್ತು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಅದನ್ನು ಕೂಡ ನೋಡ್ಕೊಂಡು ವೈಕುಂಠ ಏಕಾದಶಿ ಸ್ಪೆಷಲ್ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಗೆ ಮಾಡೋದು, 10 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು. ತಿರುಪ್ತಿ ಲಡ್ಡು ಮಾಡೋದಕ್ಕೆ ಒಂದು ಬೌಲಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಾದ್ಮೇಲೆ 1 ಸ್ಪೂನ್ ಸಕ್ಕರೆ ಪುಡಿ ತಗೋಬೇಕು. ಕನ್ಫ್ಯೂಸ್ ಆಗಬೇಡಿ, ಫಸ್ಟ್ ತಗೊಂಡಿತ್ತು ಆ ಅಕ್ಕಿ ಹಿಟ್ಟು, ಇವಾಗ ತಗೋತಾ ಇರೋದು 1 ಸ್ಪೂನ್ ಸಕ್ಕರೆ ಪುಡಿ. ಇದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ತಿರುಪ್ತಿ ಲಡ್ಡುಗೆ ಹಾಲು ಹಾಕ್ಬಿಟ್ಟೆ ಕಲಿಸ್ಕೋಬೇಕು. ನಾನು 1 ಕಪ್ ಅಷ್ಟು ಹಾಲು ಇಟ್ಕೊಂಡಿದ್ದೀನಿ. ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ಈ ಕಡಲೆ ಹಿಟ್ಟು. ಇಲ್ಲಾಂದ್ರೆ ತುಂಬಾ ನೀರು ಆಗ್ಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು, ಬೂಂದಿ ಕಾಳ ಚೆನ್ನಾಗಿ ಬರಲ್ಲ. ಹಾಗಾಗಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇಲ್ದಂಗೆ. ಈ ಅದಕ್ಕೆ ಇರಬೇಕು ಕಡಲೆ ಹಿಟ್ಟು. ಆವಾಗ ಬೂಂದಿ ಕಾಳು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸೋಡಾ ಎಲ್ಲ ಹಾಕೋ ಅವಶ್ಯಕತೆ ಏನೂ ಇಲ್ಲ. ದೇವ್ರಿಗೆ ಮಾಡೋದ್ರಿಂದ ಅದ್ರ ಅವಶ್ಯಕತೆ ಏನೂ ಇಲ್ಲ. ಅದಾದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿ ಆದ್ಮೇಲೆ ಈ ತರ ಒಂದು ಜಾಲರಿ ತಗೋಬೇಕು ಬೂಂದಿ ಕಾಳನ್ನ ಮಾಡೋದಕ್ಕೆ. ಅದಾದ್ಮೇಲೆ ಒಂದು ಬಾಣಲಿಲಿ ತುಪ್ಪ ಹಾಕೋಬೇಕು. ತುಪ್ಪ ಇಲ್ಲ ಅಂದವರು ಎಣ್ಣೆನೂ ಕೂಡ ಹಾಕೋಬಹುದು, ಏನು ಡಿಫ್ರೆನ್ಸ್ ಅನ್ಸಲ್ಲ. ನಾನು ತುಪ್ಪ ಹಾಕೊಂತ ಇದ್ದೀನಿ. ಅದಾದ್ಮೇಲೆ 1 ಕಪ್ ಸಕ್ಕರೆ ತಗೋಬೇಕು. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ತಗೋಬೇಕು. 1 ಕಪ್ ಹಿಟ್ಟಿಗೆ 1 ಕಪ್ ಸಕ್ಕರೆ ತಗೋಬೇಕು. ಅದಕ್ಕೆ ಅರ್ಧ ಕಪ್ ನೀರನ್ನ ಉಳ್ಕೊಂಡು ಪಾಕ ಮಾಡೋದಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಪಾಕ ಆಗ್ತಾ ಇರುತ್ತೆ ಅಲ್ವಾ, ಒಂದು ಸೈಡಲ್ಲಿ ಬೂಂದಿ ಕಾಳನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಜಾಲರಿ ಇರುತ್ತಲ್ಲ, ಈ ಥರ ಜಾಲರಿ ಅಥವಾ ಕ್ಯಾರೆಟ್ ತುರಿಯೋದಿರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ಇದಾದ್ಮೇಲೆ ಹಾಕಿ ಬೂಂದಿ ಕಾಳನ್ನ ರೆಡಿ ಮಾಡ್ಕೋಬೇಕು. ಫ್ಲೇಮ್ ಹೈ ಫ್ಲೇಮಲ್ಲಿ ಇರಬೇಕು, ಇಲ್ಲ ಬೂಂದಿ ಕಾಳು ಸರಿಯಾಗಿ ಬರಲ್ಲ. ಹೈ ಫ್ಲೇಮಲ್ಲಿ ಇದ್ರೆ ಬೂಂದಿ ಪರ್ಫೆಕ್ಟಾಗಿ ಬರುತ್ತೆ. ತೀರಾ ಗೋಲ್ಡನ್ ಕಲರ್ ಮಾಡ್ಕೋಬೋದು, ಲೈಟ್ ಗೋಲ್ಡನ್ ಇರಬೇಕು.
ಅದಾದ್ಮೇಲೆ ಒಂದು ಸೈಡಲ್ಲಿ ಒಂದೆಳೆ ಪಾಕ ರೆಡಿ ಆಯಿತು. ಪಾಕ ರೆಡಿ ಆದಮೇಲೆ ಬೂಂದಿ ಕಾಳನ್ನ ಸ್ವಲ್ಪ ತರಿ ಆಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಮತ್ತು ಒಂದು ಚಿಟಿಕೆ ಆಗೋಷ್ಟು ಪಚ್ಚಕರ್ಪೂರ ಜಾಸ್ತಿ ಹಾಕ್ಬಾರ್ದು, ಒಂದು ಚಿಟಿಕೆ ಅಷ್ಟು ಹಾಕಬೇಕು. ಅದಾದಮೇಲೆ ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ಹಾರ್ಕೊಂಡ್ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಂಡೆ ಕಟ್ಕೋಬೇಕು. ಸೊ ಟೈಟಾಗಿ ಉಂಡೆ ಕಟ್ಕೋಬೇಕು, ಇಲ್ಲ ಬಿಚ್ಕೊಂಡು ಮುರಿದೋಗ್ಬಿಡುತ್ತೆ ಉಂಡೆಗಳು. ಸೇಮ್ ನೋಡೋದಕ್ಕೆ ತಿರುಪತಿ ಲಡ್ಡು ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದು, ತುಂಬ ಜಾಸ್ತಿ ಏನು ಮಾಡಿರಲಿಲ್ಲ. ಇವತ್ತು ಏಕಾದಶಿ ಆಗಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೆ ಅವಲಕ್ಕಿನ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಿಬಿಟ್ಟು ನೈವೇದ್ಯ ಮಾಡಿ ಹೋಗಿದ್ದೆ. ಇವಾಗ ಮನೇಲಿ ಮಾಡಿರೋ ನೈವೇದ್ಯ ಅಡುಗೆಗಳನ್ನೆಲ್ಲ ಇಟ್ಬಿಟ್ಟು ದೇವರಿಗೆ ಮತ್ತೆ ನೈವೇದ್ಯ ಮಾಡಿ ಒಂದು ಕಡ್ಡಿ ಹಚ್ಬಿಟ್ಟು ಎಲ್ಲ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ಹೊಡಿಬೇಕಾಗಿತ್ತು. ಅದಾದ್ಮೇಲೆ ಮನೆಯಲ್ಲಿ ತಿಂಡಿ ಮಾಡಬೇಕಲ್ಲ, ನಾನು ಇವತ್ತು ಉಪವಾಸ ಇರೋದ್ರಿಂದ ಮನೆಯವ್ರಿಗೆ ಮಾತ್ರ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಈ ಬೆಂಗಳೂರು ವೆದರ್ಗೆ ಮಿರ್ಚಿ ಬಜ್ಜಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ, ಹಾಗಾಗಿ ಅದನ್ನು ಕೂಡ ಮಾಡಿಕೊಂಡೆ. ಅದಾದಮೇಲೆ ಸತ್ಯನಾರಾಯಣ ಪ್ರಸಾದ ಮತ್ತು ಸ್ವಲ್ಪ ಕೋಸಂಬರಿ ಕೂಡ ಮಾಡಿಕೊಂಡೆ. ನಮ್ಮಮ್ಮ ಹಾಗೂ ಈ ಥಂಡಿಲೆಲ್ಲ ಕೋಸಂಬರಿ ತಿನ್ನಬಾರ್ದು ಅಂದರು, ಹಾಗೂ ಕೂಡ ಆದರೂ ಕೂಡ ನನಗೆ ಇದು ಫೇವ್ರೇಟು. ಏನಾದರೂ ಹಬ್ಬದ ಟೈಮಲ್ಲಿ ಮಾಡ್ತಾ ಇರ್ತೀನಿ. ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿಗೆ ಈ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.